ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ 6 ತಿಂಗಳ ಕುರ್ಚಿ ಫೈಟ್ ಅಂದ್ರೆ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರ ಅವಧಿ ಮುಗಿಯುತ್ತೆ. ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಚರ್ಚೆ ಸಾಕಷ್ಟು ದಿನಗಳಿಂದ ಆಗ್ತಾ ಇತ್ತು. ಸದ್ಯ ಇದಕ್ಕೆ ಒಂದು ತಾರ್ಕಿಕವಾದಂತ ಅಂತ್ಯ ನಿನ್ನೆ ಕಂಡಂತೆ ಕಾಣಿಸ್ತಾ ಇದೆ. 6 ತಿಂಗಳ ಕುರ್ಚಿ ಫೈಟ್ಗೆ ಕೊನೆಗೂ ತೆರೆ ಬಿದ್ದಿದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. ಸಿಎಂ ಬದಲಾವಣೆ ಸುದ್ದಿ ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್. ಸಿದ್ದರಾಮಯ್ಯ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತೇಳಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಾವು. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಯಾವಾಗ ಸೂಚನೆ ಕೊಡ್ತೋ ಆಗ ಸಿದ್ದರಾಮಯ್ಯನವರು 3 ದಿನಗಳ ಸಮಯ ತೆಗೆದುಕೊಂಡ್ರು. ರಾಹುಲ್ ಸೂಚನೆಯಂತೆ ರಾಜೀನಾಮೆಗೆ ಒಪ್ಪಿರುವಂತ ಸಿದ್ದು ಈ ಸುದ್ದಿ ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್. ಷರತ್ತನ್ನ ಹಾಕಿ ರಾಜೀನಾಮೆ ನೀಡೋದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ದೆ ಗ್ಯಾರಂಟಿ ನ್ಯೂಸ್. ಡಿ.ಕೆ. ಶಿವಕುಮಾರ್ಗೆ ಕೊನೆಗೂ ಒಲಿದಂತ ಸಿಎಂ ಸ್ಥಾನ. ಸಾಕಷ್ಟು ಪ್ರಬಲ ಆಕಾಂಕ್ಷಿ ಆದಂತ ಡಿ.ಕೆ. ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಕೂಲಿ ಕೊಟ್ಬಿಡಿ ಅಂತೇಳಿಲ್ಲ ಮಾತನಾಡಿದ್ರು. ಕೊನೆಗೂ ಈಗ ಅವರಿಗೆ ಸಿಎಂ ಪಟ್ಟ ಹತ್ತಿರವಾಗ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತದನಂತರದಲ್ಲಿ ಈ ಶಾಸಕಾಂಗ ಸಭೆ ಇದೆ, ಜೊತೆಗೆ ಸುದ್ದಿಗೋಷ್ಠಿ ಇದೆ. ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ವಿಚಾರವನ್ನ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಮತ್ತೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಕೂಡ ಸಿಎಲ್ಪಿ ನಾಯಕನ ಆಯ್ಕೆ ಆಗುತ್ತೆ. ಸಾಕಷ್ಟು ಬೆಳವಣಿಗೆಗಳು ನೀವು ಅನ್ಕೊಳ್ಬಹುದು ಬರೀ ನ್ಯೂಸ್ ಅಲ್ಲಿ ಇದೆ ಅಂತ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಬದಲಾವಣೆ ಬೆಳವಣಿಗೆಗಳೇ ಇವು ಅಂದ್ಮೇಲೆ ಇದನ್ನೇ ತೋರಿಸ್ಲೇಬೇಕು. ಕಾರಣ ಜನರು ಕಾಯ್ತಾ ಇದ್ರಲ್ವಾ. ಸಿಎಂ ಬದಲಾವಣೆ ಅಂತೀರಾ, ಬರೀ ಹಗ್ಗ ಜಗ್ಗಾಟ, ಸಂಕ್ರಾಂತಿ ಕ್ರಾಂತಿ ಅಂತೀರಾ, ಯುಗಾದಿಗಂತೀರಾ, ಡಿಸೆಂಬರ್ಗಂತೀರಾ, ಯಾವುದು ಆಗ್ಲಿಲ್ವಲ್ಲ ಅಂತ. ಬಟ್ ಈಗ ಬದಲಾವಣೆ ಆಗ್ತಾ ಇದೆ. ಸಿಎಂ ಬದಲಾವಣೆಯ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಲ್ಲೇ ಫಸ್ಟ್ ಬ್ರೇಕ್ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದೆ. ಸಿದ್ದರಾಮಯ್ಯನವರು ಕೆಲ ಕಂಡೀಷನ್ಸ್ ಹಾಕಿ ಸಿಎಂ ಕುರ್ಚಿಯಿಂದ ಕೆಳಗಿಳಿತಿದ್ದಾರೆ. ಆ ಕಂಡೀಷನ್ಸ್ ಏನು, ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಏನ್ ಲೆಕ್ಕಾಚಾರ, ಇದೆಲ್ಲದ್ರ ಬಗ್ಗೆ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ನೀವು ಎಳೆಯಾಗಿ ಸುದ್ದಿಯನ್ನ ಗಮನಿಸಿದ್ರಿ. ಈಗ ಅದೇ ಸುದ್ದಿ ನಿಜವಾಗ್ತಾ ಇರೋದು. ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. 1 ವರ್ಷದಿಂದ ತಾರಕಕ್ಕೇರಿದಂತ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ಈಗ ಫುಲ್ ಸ್ಟಾಪ್ ಇಟ್ಟಿದೆ, ಪೂರ್ಣ ವಿರಾಮ. ಸೋನಿಯಾ ಜೊತೆ ಮಾತುಕತೆ ಬಳಿಕ ಸಿಎಂಗೆ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆಗೆ ಸೂಚನೆ ಕೊಟ್ಟಂತ ರಾಹುಲ್ ಗಾಂಧಿ ಸತತ 1 ವರ್ಷದಿಂದ ಇದೇ ಹಗ್ಗ ಜಗ್ಗಾಟ ಆಯ್ತು. ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸಲಿರುವಂತಹ ಸಿದ್ದರಾಮಯ್ಯ. ಹಾಗಾದ್ರೆ ನಿನ್ನೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಸಭೆಯಲ್ಲಿ ನಡೆದಿದ್ದಾದ್ರೂ ಏನು, ಇನ್ಸೈಡ್ ಡೀಟೇಲ್ಸ್ ಇದು. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಟಾಕ್ ಸೀಕ್ರೆಟ್ ಗ್ಯಾರಂಟಿ ನ್ಯೂಸ್ ನಲ್ಲಿ. 1 ವರ್ಷದಿಂದ ಏನ್ ತಾರಕಕ್ಕೇರಿತಲ್ಲ ಕುರ್ಚಿ ಕಾಳಗ, ಅದಕ್ಕೆ ಪೂರ್ಣ ವಿರಾಮ ಇಡಬೇಕು ಅಂದ್ರೆ ಸಾಮಾನ್ಯ ಮಾತಲ್ಲ, ಸಾಮಾನ್ಯ ಸಭೆಯಲ್ಲ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಸಭೆಯಲ್ಲಿ ನಡೆದಿದ್ದಾದ್ರೂ ಏನ್ ಗೊತ್ತಾ, ಇನ್ಸೈಡ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ರು ಅಂತ ಅಂದ್ರೆ ಅದಕ್ಕೂ ಮುನ್ನ ಏನೆಲ್ಲ ಆಯ್ತು, ಸಭೆಯಲ್ಲಿ ಏನ್ ಡಿಸ್ಕಷನ್ ಮಾಡಿದ್ರು, ಹೇಗೆ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಆಯ್ತು, ಅದೆಲ್ಲವೂ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅದಕ್ಕೆ ಸಂಬಂಧಪಟ್ಟ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದೀವಿ. ರಾಜ್ಯಪಾಲರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ನೋಡಿ ಏನಾಯ್ತು ಸಭೆಯಲ್ಲಿ ಗಮನಿಸೋದಾದ್ರೆ ನಾವಿಲ್ಲಿ, ರಾಜ್ಯಸಭೆಗೆ ಸದಸ್ಯರಾಗಿ ನೀವು ಅಂತೇಳಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆ ಕೊಡ್ತು, ಆಫರ್ ಕೊಡ್ತು. ರಾಜ್ಯಸಭೆ ಸದಸ್ಯರಾಗಬೇಕು ನೀವು, ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ. ಆಮೇಲೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಆರಂಭದಲ್ಲಿ. ಆದ್ರೆ ಆಮೇಲೆ ಒಪ್ಕೊಳ್ತಾರೆ. ಏನಿಲ್ಲ ಆಯ್ತಂದ್ರೆ ಮರು ಚಿಂತನೆ ಮಾಡುವಂತೆ ಕೂಡ ಹೈಕಮಾಂಡ್ ನಾಯಕರು ಅವರಿಗೆ ಮನವಿ ಮಾಡಿಕೊಂಡ್ರು. ಆದ್ರೆ ಫುಲ್ ಖಡಕ್ ವಾರ್ನಲ್ಲ ಇದು. 2-3 ದಿನಗಳಲ್ಲಿ ಹೇಳೋದಾಗಿ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟರು. ಮೇ 28ಕ್ಕೆ ಹೇಳ್ತೀನಿ ಅಂತ ಹೇಳಿದ್ರವರು. ಇದೇ ವೇಳೆ ನಾಯಕತ್ವ ಬದಲಾವಣೆ ಕುರಿತು ನಿಲುವು ತಿಳಿಸಿ ಅಂತ ಕೂಡ ಸೂಚನೆ ಕೊಟ್ಟಿದ್ರು. ತಾವೇ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಸಿದ್ದು ಉತ್ತರ ಕೊಟ್ಟಿದ್ರು.
ಅಂದ್ರೆ ನೀವೇ ಡಿಸೈಡ್ ಮಾಡಬೇಕು ಅಂತ. ಬಳಿಕ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರನ್ನು ಕೂಡ ಭೇಟಿ ಆದ್ರು ರಾಹುಲ್ ಗಾಂಧಿ. ಏನೇನಾಯ್ತು ಸಭೆಯಲ್ಲಿ ಅನ್ನೋದ್ರೆ ಇನ್ಸೈಡ್ ಡೀಟೇಲ್ಸ್ ಇದು. ಬಳಿಕ ಸಿಎಂ ಹುದ್ದೆಯಿಂದ ಇಳಿಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಬರುತ್ತೆ. ವರಿಷ್ಠರ ಸೂಚನೆಗೆ ರಾಹುಲ್ ಗಾಂಧಿ ಎದುರು ಸಮ್ಮತಿ ಕೊಡ್ತಾರೆ ಸಿದ್ದರಾಮಯ್ಯ. ಇಲ್ಲಿ ಅಂತ ಹೈಡ್ರಾಮಾಗಳು ಏನೂ ಆಗಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಓಕೆ ಅಂತಾರೆ, ಬಟ್ ನಂಗೊಂದು ಸ್ವಲ್ಪ ಟೈಮ್ ಬೇಕು ಅಂತ ಕೂಡ ಹೇಳ್ತಾರೆ. ರಾಜ್ಯಸಭೆಗೆ ಬನ್ನಿ ಎಂದಾಗ್ಲೂ ಕೂಡ ಅವ್ರು ಹೇಳಿದ್ದದನ್ನೇ, ನನಗೊಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಬೇಕು ಅಂತ. ಅಂದ್ರೆ ನಾಳೆ 28ನೇ ತಾರೀಕಿಗೆ ಟೈಮ್ ಬೇಕು, ಅಲ್ಲಿವರೆಗೂ ಯೋಚನೆ ಮಾಡ್ತೀನಿ ಅಂದಿದ್ರು. ಅಷ್ಟರೊಳಗೆ ಎಲ್ಲಾ ಬದಲಾವಣೆಗಳು ಆಗ್ತಾ ಇದೆ. ಸಿದ್ದರಾಮಯ್ಯನವರು ಅದರಂತೆ ನಡ್ಕೊಳ್ತಾ ಇದ್ದಾರೆ. 2.5 ವರ್ಷಕ್ಕೆ ಒಪ್ಪಂದ ಆಗಿತ್ತಾ, 3 ವರ್ಷಕ್ಕೆ ಒಪ್ಪಂದ ಆಗಿತ್ತಾ, ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತಲ್ವಾ ಜನರಿಗೆ. 1 ವರ್ಷದಿಂದ ಇದೇ ಹಗ್ಗ ಜುಗ್ಗಾಟ ಆಯ್ತು. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರಾ, ಆ ಪ್ಲೇಸ್ಗೆ DK ಶಿವಕುಮಾರ್ ಬರ್ತಾರಾ, ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಹೇಳಿಕೆಗಳು. ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸೋದೇನು, DK ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಬ್ಯಾಟ್ ಬೀಸೋದೇನು. ಕೊನೆಗೂ ಇದೆಲ್ಲ ಜಟಾಪಟಿಗೆ ಎಲೆಕ್ಷನ್ ಮುಗಿಸ್ಕೊಂಡು, ಬೈ ಎಲೆಕ್ಷನ್ ಮುಗಿಸ್ಕೊಂಡು ಈಗ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಸಿಎಂ ಸಿದ್ದರಾಮಯ್ಯನವರ ಮನೆಯಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಂತೂ ಫಿಕ್ಸ್ ಆಗಿದೆ. ರಾಜೀನಾಮೆಯ ಬಳಿಕ ಏನೆಲ್ಲ ಆಗುತ್ತೆ, ಅಂದ್ರೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ, ಸದ್ಯಕ್ಕೆ ಸಿದ್ದರಾಮಯ್ಯನವರು ಎಲ್ಲಿದ್ದಾರೆ, ಇವತ್ತಿನ ಅಪ್ಡೇಟ್ಸ್ ಏನು, ಏನ್ ಪ್ಲಾನಿಂಗ್ಸು, ಏನ್ ಸಭೆಗಳು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಓಕೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಾಗಿ ಈಗಾಗಲೇ ಫಿಕ್ಸ್ ಆಗಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳ ಮೂಲಕ ಸಿಕ್ಕಿರುವಂಥದ್ದು. ಜೊತೆಗೆ ಇವತ್ತು ರಾಜ್ಯಕ್ಕೆ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಕೂಡ ಆಗಮಿಸುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಇದೊಂದು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಕಳೆದ 6 ತಿಂಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. DK ಶಿವಕುಮಾರ್ ನನಗೆ ಅವಕಾಶವನ್ನು ಮಾಡಿಕೊಡಿ, ನನಗೆ ಕೂಲಿ ಕೊಡಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಕೇಳ್ತಾ ಇದ್ರು. ನಿನ್ನೆ ಸುದೀರ್ಘವಾಗಿ ಸಭೆಯನ್ನು ನಡೆಸಿದಂಥ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಅವರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸುಮಾರು 2-3 ಬಾರಿ ಸಭೆಗಳನ್ನು ನಡೆಸಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನು ನಡೆಸಿದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವೊಲಿಸುವಂಥ ಕೆಲಸವನ್ನು ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ರು. ಒಂದು ರಾಜ್ಯಸಭೆಗೆ ನೀವು ಬನ್ನಿ ಅನ್ನೋಂಥ ಆಫರನ್ನು ಕೊಟ್ಟಿರೋದ್ರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ DCM ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಕೂಡ ಹೈಕಮಾಂಡ್ ನಾಯಕರು ಹೇಳಿದರು. ಹೀಗಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರುವಂಥ ನಿಜ. ಹೀಗಾಗಿ ಪವರ್ ಶೇರಿಂಗ್ ಆಗಿರುವಂತಹ ಸೂತ್ರದಡಿಯೇ ಅಧಿಕಾರವನ್ನು ಬಿಟ್ಟುಕೊಡಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮನವೊಲಿಸುವ ಕೆಲಸವನ್ನು ಮಾಡಿದರು. ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಟ್ಟುಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನಿರಾಸಕ್ತಿ ಇತ್ತು. ಆದರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು DK ಶಿವಕುಮಾರ್ ಅವರ ಪರ ಒಲವನ್ನು ಹೊಂದಿದ್ದರಿಂದ ಸೋನಿಯಾ ಗಾಂಧಿ ಅವರ ಜೊತೆಗೆ ರಾಹುಲ್ ಗಾಂಧಿ ಸಭೆಯ ಬಳಿಕವೇ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ಆಪ್ತ ಸಚಿವರ ಜೊತೆಗೆ ಹಂಚಿಕೊಂಡಿರುವಂಥದ್ದು KJ ಜಾರ್ಜ್ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಪ್ರಕಟಣೆ ಮಾಡಿದ್ದಾರೆ. ಯಾಕಂದರೆ ಏನೋ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಹೇಳಿದ್ದನ್ನು ಕೇಳ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದರು, ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಹೀಗಾಗಿ ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ ನಾನು ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧನಿದ್ದೀನಿ ಅನ್ನುವಂಥ ಮಾತನ್ನು ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಗರಿಗೆದರ್ತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಈಗ ಇರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿ 8:00ಗೆ ದೆಹಲಿಯಿಂದ ಹೊರಟು ಸಿಎಂ ಸಿದ್ದರಾಮಯ್ಯ ರಾತ್ರಿ 11 ಗಂಟೆಗೆ ಸಿಎಂ ಅವರ ಕಾವೇರಿ ನಿವಾಸಕ್ಕೆ ಬಂದರು. ಅವ್ರ ಜೊತೆಗೆ ಬಂದಂಥ ಸಚಿವರು ಕೂಡ ಅಂದರೆ ಪರಮೇಶ್ವರ್, ಜಮೀರ್ ಅಹಮದ್, ಅರ್ಬಿ ತಿಮ್ಮಾಪುರ್ ಸೇರಿದಂತೆ ಹಲವಾರು ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆಯನ್ನು ಮಾಡಬೇಕು, ಮಾತುಕತೆ ನಡೆಸಬೇಕು ನಿಟ್ಟಿನಲ್ಲಿ ಮುಂದಾದರು. ಆದರೆ ರಾತ್ರಿ ವೇಳೆ ಸಿಎಂ ಸಿದ್ದರಾಮಯ್ಯ ಯಾರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿಲ್ಲ. ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ರೆಸ್ಟನ್ನು ಪಡಿತಿದ್ದಾರೆ. ಹೀಗಾಗಿ ಇವತ್ತು ಮಹತ್ವವಾಗಿ 2 ಕಾರ್ಯಕ್ರಮಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಇಟ್ಕೊಂಡಿರುವಂಥದ್ದು. ಆ ಒಂದು ಕಾರ್ಯಕ್ರಮದ ಬಳಿಕ ಇವತ್ತು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ DK ಶಿವಕುಮಾರ್ ಇವತ್ತು ದೆಹಲಿಯಲ್ಲೇ ಬಿಟ್ಟಿದ್ದಾರೆ. ಬೆಳಗ್ಗೆ ಇಡೀ ದಿನ ದೆಹಲಿಯಲ್ಲಿ ಇದ್ಕೊಂಡು ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ಮಾಡಿಕೊಂಡು ನಾಳೆ DK ಶಿವಕುಮಾರ್ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಅದಕ್ಕೂ ಮುನ್ನ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬರ್ತಿರೋದ್ರಿಂದ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಒಂದು ವಿಚಾರ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಥವಾ ನಾಳೆ ರಾಜೀನಾಮೆ ಕೊಡ್ತಾರೆ. ಅದಕ್ಕೂ ಮುನ್ನ ನಾಳೆ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡುವಂಥ ಒಂದು ವಿಚಾರ ಇದೆ. ಹೀಗಾಗಿ ಸಿಎಂ
ಸಿದ್ದರಾಮಯ್ಯ ಅವರು ಬೆಳಿಗ್ಗೆ 9 ಗಂಟೆಗೆ ಎಲ್ಲರಿಗೂ ಕೂಡ ಅಂದರೆ ಸಚಿವರೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕರೆದಿರುವಂಥದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ DCM DK ಶಿವಕುಮಾರ್ ಕೂಡ ಭಾಗಿಯಾಗ್ತಿದ್ದಾರೆ. ಇದು ಬಹಳಷ್ಟು ಕುತೂಹಲ ಮೂಡ್ತಾ ಇದೆ. ಯಾಕಂದರೆ DCM DK ಶಿವಕುಮಾರ್ CM ಸಿದ್ದರಾಮಯ್ಯ ಅವರ ವಿರೋಧವನ್ನು ಕಟ್ಟಿಕೊಳ್ಳದೆ CM ಸಿದ್ದರಾಮಯ್ಯ ಪರವಾಗಿ ನಿಂತು ಅಧಿಕಾರವನ್ನು ಪಡೆದುಕೊಳ್ಳಬೇಕು ಅಂತನ್ನುವ ನಿಟ್ಟಿನಲ್ಲಿ ಸೈಲೆಂಟ್ ಗೇಮ್ಗಳನ್ನು ಆಡ್ತಾ ಇದ್ರು. ಹೀಗಾಗಿ ಇಂದು CM ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಮುಂದಾಗ್ತಿದ್ದಾರೆ ಅನ್ನುವಂತಹದ್ದು ಮಾಹಿತಿ ಸಿಗ್ತಿರುವಂಥದ್ದು. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಇನ್ನೆರಡು ದಿನಗಳಲ್ಲಿ ಅಂದರೆ ನಾಳೆ CM ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡಿದರೆ DCM DK ಶಿವಕುಮಾರ್ ಶುಕ್ರವಾರವೇ CM ಆಗಿ ಪದಗ್ರಹಣವನ್ನು ಮಾಡಿಕೊಳ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸೌಖ್ಯ ದುರ್ಗೇಶ್, ಅಲ್ಲಿಗೆ DK ಶಿವಕುಮಾರ್ ಅವರ CM ಆಗ್ಬೇಕು ಅನ್ನುವಂತ ಕನಸು, ಆ ಹಾದಿ ಸುಗಮಾನ ಅಂತ ಅಂತಹ ಚಾಲೆಂಜಸ್ ಏನು ಇಲ್ಲ ಮುಂದೆ ಅವರಿಗೆ ಅಂತ? ಖಂಡಿತ ಸೌಖ್ಯ. ಸದ್ಯಕ್ಕೆ ಯಾವುದೇ ರೀತಿಯಂಥ ಅಡೆತಡೆಗಳು ಇಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ DCM DK ಶಿವಕುಮಾರ್ ಕಳೆದ 1.5 ವರ್ಷದಿಂದ ಅಂದರೆ ಏನು ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿಯೇ ಏನು ಅವರಿಗೆ CM ಮಾಡಬೇಕು ಅನ್ನುವಂಥ ಇರಾದೆ ಇತ್ತು. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ 50-50 ಅನ್ನುವಂಥ ಫಾರ್ಮುಲಾವನ್ನು ರೆಡಿ ಮಾಡಿದ್ರು. ಅದನ್ನು ಒಪ್ಪಿಕೊಂಡು ಬಂದಂಥ DCM DK ಶಿವಕುಮಾರ್ 1 ವರ್ಷಗಳ ಕಾಲ ಎಲ್ಲಿಯೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಆಗಿದೆ ಅನ್ನುವಂಥದ್ದನ್ನು ದೆಹಲಿಯಲ್ಲಿ ಖಾಸಗಿ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡುವ ಮೂಲಕ ತೆರೆ ಬಿಟ್ಟಿದ್ರು. ಹೀಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಹೈಕಮಾಂಡ್ ನಾಯಕರ ಭೇಟಿಯಾಗಿ ಪದೇ ಪದೇ DK ಶಿವಕುಮಾರ್ ತಮಗೆ ಒಂದು ಅವಕಾಶವನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಟ್ಟರೆ ರಾಜ್ಯದಲ್ಲಿ ದಲಿತ CM ಮಾಡಬೇಕನ್ನುವಂಥ ಕೂಗನ್ನು ಕೂಡ ಕೆಲವೊಂದಿಷ್ಟು ನಾಯಕರು ವ್ಯಕ್ತಪಡಿಸ್ತಾ ಇದ್ರು. CM ಸಿದ್ದರಾಮಯ್ಯ ಬದಲಾವಣೆ ಆದರೆ ದಲಿತರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು H ಮುನಿಯಪ್ಪ ಸೇರಿದಂತೆ ಹಲವಾರು ನಾಯಕರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ಆದರೆ ನಿನ್ನೆ ನಡೆದಿರುವಂಥ ಸಭೆಯಲ್ಲಿ ಥರ್ಡ್ ವ್ಯಕ್ತಿಗೆ ಅಂದರೆ ಮೂರನೇ ವ್ಯಕ್ತಿಗೆ ಯಾವುದೇ ರೀತಿಯಂಥ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ದರಿಂದ DCM DK ಶಿವಕುಮಾರ್ ಅವರು CM ಆಗೋದಕ್ಕೆ ಇಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಯಾಕಂದರೆ CM ಸಿದ್ದರಾಮಯ್ಯ ಸಭೆಯ ಬಳಿಕ ಆಪ್ತರಾಗಿರುವಂಥ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಸೇರಿದಂತೆ ಹಲವಾರು ನಾಯಕರು KJ ಜಾರ್ಜ್ ಅವರ ನಿವಾಸದಲ್ಲಿದ್ದರು. ಅಲ್ಲಿ ಸಭೆಯನ್ನು ಮಾಡಿದ ಬಳಿಕ CM ಸಿದ್ದರಾಮಯ್ಯ ಈ ಒಂದು ಮಾತನ್ನು ವ್ಯಕ್ತಪಡಿಸಿರುವಂಥದ್ದು. ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಿದ್ದೇನೆ, ನೀವು ಬೇಕಾದರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಿ ಅನ್ನುವಂಥದ್ದನ್ನು CM ಸಿದ್ದರಾಮಯ್ಯ ಆಪ್ತರ ಸಚಿವರ ಮುಂದೆ ಹೇಳ್ಕೊಂಡಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಲೇಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಆಪ್ತ ಸಚಿವರು ಕೂಡ ಒತ್ತಡ ಇರುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಸಂಪರ್ಕ ಮಾಡಿ ಏನಾದರೂ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಹೈಕಮಾಂಡ್ ನಾಯಕರು ಈ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ CM ಬದಲಾವಣೆ ಆಗಬೇಕು, ಪವರ್ ಶೇರಿಂಗ್ ಸೂತ್ರದಡಿಯೇ ಈ ಒಂದು ವಿಚಾರ ಮುನ್ನಡೆಗೆ ಬಂದಿರೋದ್ರಿಂದ DCM DK ಶಿವಕುಮಾರ್ ಅವರಿಗೆ ಅವಕಾಶಗಳು ಹೆಚ್ಚಾಗಿದೆ. ಸದ್ಯಕ್ಕೆ ಪರಮೇಶ್ವರ್ ಅವರನ್ನ ದಲಿತ CM ಮಾಡಬೇಕು ಅಥವಾ ಖರ್ಗೆ ಅವರು ಬರಬೇಕು ಅನ್ನೋಂಥ ಎಲ್ಲ ಚರ್ಚೆಗಳಿಗೂ ಕೂಡ ಒಂದು ಕಡೆ ಬ್ರೇಕ್ ಹಾಕಿದಂತಾಗಿದೆ. ಇವತ್ತು ಇಡೀ ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವಂಥ DCM DK ಶಿವಕುಮಾರ್ ನಾಳೆ ರಾಜ್ಯಕ್ಕೆ ಆಗಮಿಸಿದ ಬಳಿಕ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ತಾರೆ, CM ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವೆಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಿ DCM DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.